ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಾಗಲೇ ಬಿಜೆಪಿ ಹಾಗೂ JDS ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನು ಮಾಡ್ತಾ ಇದ್ರು. ಜೊತೆಗೆ ಯಾವುದೇ ಕಾರಣಕ್ಕೂ ಬಿಜೆಪಿ ಹಾಗೂ JDSನ ಷಡ್ಯಂತ್ರಕ್ಕೆ ಬಲಿಯಾಗಲ್ಲ, ತಗ್ಗಲ್ಲ, ಬಗ್ಗಲ್ಲ, ಜಗ್ಗಲ್ಲ ಎಂಬಂತ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಸಿದ್ದರಾಮಯ್ಯ ಅವರ ಮಾತಿಗೆ ದೋಸ್ತಿಗಳು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇವತ್ತಿನ ಸಮಾವೇಶದಲ್ಲೂ ಕೂಡ ಸಿದ್ದರಾಮಯ್ಯ ಅವರನ್ನೇ ಗುರಿಯಾಗಿಸಿ ದೋಸ್ತಿ ಪಕ್ಷ ನಿರಂತರವಾದಂಥ ಸಮರವನ್ನು ಸಾರ್ತಾ ಇದೆ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ, ಅಲ್ಲಿ ಮುಗೀತು ಅಂತ ತಿಳ್ಕೊಂಬಿಡಿ. ಬಂಡೆನೋ ಡೈನಮೈಟೋ ಅನ್ನೋದು ಕಾಲ ಹೇಳುತ್ತೆ. ಆ ಬಂಡೆದೇ ಸಮಸ್ಯೆ ಸಿದ್ದರಾಮಯ್ಯನಿಗೆ. ಈ ಬಂಡೆ ಸಿಎಂ ಜೊತೆ ಯಾವಾಗಲೂ ಇರುತ್ತೆ ಅಂತ ನಿನ್ನೆ DCM DK ಹೇಳಿದ್ರು. ಈ ಹಿಂದೆ ನಂಬಿದ್ದಕ್ಕೆ ನನ್ನ ತಲೆ ಮೇಲೂ ಬಂಡೆ ಬಿದ್ದಿತ್ತು ಎಂದು HDK ಕೌಂಟರ್ ಕೊಟ್ರು. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಹುಶಃ 2018-19 ಇದೇ ಬಂಡೆ, ಕನಕಪುರದ ಬಂಡೆ, ಕುಮಾರಸ್ವಾಮಿಗೆ ಟ್ರಬಲ್ ಶೂಟರು, ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಬಹಳ ಸ್ಟೋರಿ ಮಾಡಿದ್ರಿ. ಆ ಬಂಡೆ ನಂಬ್ಕೊಂಡು ಹೋಗಿದ್ದಿಗೆ ನನ್ನ ತಲೆ ಮೇಲೆ ಬಂಡೆ ಬಿದ್ದಿದ್ದು. ಈಗ ಪಾಪ ಸಿದ್ದರಾಮಯ್ಯನವರಿಗೆ ಈಗ ಬಂಡೆ ತರ ನಿಂತ್ಕೊತಾರಂತೆ, ಅಲ್ಲಿಗೆ ಮುಗೀತು ಅಂತ ತಿಳ್ಕೊಂಬಿಡಿ. ಸಿಎಂ ಜೊತೆ ಬಂಡೆ ಇರುತ್ತೆಂದ DK ಹೇಳಿಕೆಗೆ ಕಮಲದಳ ನಾಯಕರು ವ್ಯಂಗ್ಯವಾಡಿದ್ದು ಈ ರೀತಿಯಾಗಿತ್ತು. ಸಿಎಂ ಕುರ್ಚಿಗೆ ಟವಲ್ ಹಾಕಿದ್ರು, ಸಿಕ್ಕಿಲ್ಲ. ಆ ಕೋಪ ಇದೆ. DK ಶಿವಕುಮಾರ್ಗಿರೋದು ಸಿದ್ದರಾಮಯ್ಯ ಹೋಗ್ಬೇಕು, ಬೇಗ ನಾನು ಮುಖ್ಯಮಂತ್ರಿ ಆಗಬೇಕು. ಬೆನಿಫಿಷಿಯರಿ ಅವರೇ. DK ಶಿವಕುಮಾರ್ ಯಾವಾಗಲೂ ಒಳಾರ್ಥ ಬೇರೆ ಇಟ್ಕೊಂಡು ಮಾತಾಡ್ತಾರೆ. ಬಂಡೆನೋ ಡೈನಮೈಟೋ ಅನ್ನೋದು ಕಾಲ ಹೇಳುತ್ತೆ. DK ಶಿವಕುಮಾರ್ ಏನು ಹೇಳ್ತಾರೋ ಹಂಗಿರಲ್ಲ ಅನ್ನೋದನ್ನು ಅವರ ರಾಜಕೀಯ ಇತಿಹಾಸದ ಅವಲೋಕನ ಮಾಡ್ಕೊಂಡವರಿಗೆ ಸತ್ಯ ಗೊತ್ತಿದೆ. ಆ ಬಂಡೆದೇ ಸಮಸ್ಯೆ ಸಿದ್ದರಾಮಯ್ಯನಿಗೆ, ಬೇರೆ ಇನ್ಯಾರ ಸಮಸ್ಯೆ ಇಲ್ಲ. ಅದು ಸಿದ್ದರಾಮಯ್ಯನಿಗೆ ಬಹಳ ಚೆನ್ನಾಗಿ ಗೊತ್ತು. ಒಟ್ಟಾರೆಯಾಗಿ ಸಿಎಂ ಜೊತೆ ಈ ಬಂಡೆ ಇರುತ್ತೆ ಅಂತ DCM ಹೇಳಿಕೆಗೆ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ. ಇದರ ಹಿಂದಿನ ಉದ್ದೇಶ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರೋದು ಅಂತ ದೋಸ್ತಿ ನಾಯಕರು ಬಾಂಬ್ ಸಿಡಿಸಿದ್ರು. ಬ್ಯೂರೋ ರಿಪೋರ್ಟ್ TV9.